ಆಸೆ ನಿರಾಶರಾಗಿದೆ. ಆದರೆ ನಡೆದಿರುವಂಥ ವಿದ್ಯಮಾನಗಳು ನೋಡುವಂಥ ಸಂದರ್ಭದಲ್ಲಿ ಕೇವಲ ರಾಹುಲ್ ಗಾಂಧಿಗೆ ಅನ್ನಲಾದಂತಹ ಒಂದು ಪದ ಬಳಕೆ ಮಾಡಿದ್ದಕ್ಕೆ ರಾಜಣ್ಣ ಅವರಿಗೆ ತತ್ಕ್ಷಣದಲ್ಲೇ ವಜಾ ಮಾಡುವಂತಹ ಕೆಲಸ ಮಾಡ್ತಾರೆ. ಬಹಿರಂಗವಾಗಿ ಪಕ್ಷದ ವಿರುದ್ಧ ಚಟುವಟಿಕೆಗಳನ್ನ ನಡೆಸಿ ಎಲ್ಲ ಕಡೆಯಿಂದ ಏನು ಮಾಹಿತಿ ಸಂಗ್ರಹ ಮಾಡಿಕೊಂಡು ಇವತ್ತು ಪಕ್ಷದ ವರ್ಚಸ್ಸ ಇನ್ನಷ್ಟು ಏನು ಒಂದು ದಟ್ಟವಾದಂತಹ ನಿರ್ಧಾರಗಳನ್ನ ತಗೊಳ್ಳುವಂಥದ್ರಲ್ಲಿ ವರಿಷ್ಠರು ಕೊಟ್ಟಂತಹ ತೀರ್ಮಾನವನ್ನು ಅಂತಿಮವಾಗಿ ನಾವೆಲ್ಲ ಒಪ್ಪಬೇಕಾಗುತ್ತೆ. ಮೈಸೂರು ಪ್ರಾಂತ್ಯಕ್ಕೆ ಸಿಕ್ಕಬೇಕಾಗಿರುವಂತಹ ಒಂದು ಶಕ್ತಿ ಅಥವಾ ಗೌರವ ಅದು ಸಿಗದೇ ಇರುವಂಥ ಬೇಸರ ಕೂಡ ನಮಗೆ ಪಕ್ಷದ ಚಟುವಟಿಕೆಯನ್ನು ಜಮೀರಾಮದಲ್ಲಿ ಒಂದೇ ಇರ್ತಲ್ಲ. ಈಗ ಅನೇಕ ಸನ್ನಿವೇಶಗಳಲ್ಲಿ ಯಾರ್ಯಾರು ಪಟ್ಟಿರೋದಿದ್ದಾರೆ ಅದನ್ನು ನೋಡುವಂತಹ ಸಂದರ್ಭದಲ್ಲಿ ಇದು ಆಶಾದಾಯಕ ಬರುವಂತಹ ಪಟ್ಟಿಯನ್ನು ನಿರಾಶೆ ಮಾಡುವಂತಹ ನಾನು ಅದನ್ನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ. ಸಂದರ್ಭ ಬಂದಾಗ ನಾನು ಮಾತಾಡ್ತೇನೆ. ಇವತ್ತು ರಾಜ್ಯದ ಪರಿಪೂರ್ಣವಾದಂತಹ ಸಚಿವ ಸಂಪುಟ ರಚನೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆಗಿರುವಂಥ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆದರೆ ಈ ಭಾಗಕ್ಕೆ ಆಗಿರುವಂಥ ಅನ್ಯಾಯ ಅದು ಎಷ್ಟು ಕಾಣ್ತಾ ಇದೆ. ಯಾರ ವಿರುದ್ಧ ಈಗ ಮಾತಾಡೋದು ಅದಕ್ಕೆ ಕಾಲ ಬರುತ್ತೆ. ನಾನು ಇವತ್ತು ನನ್ನ ಕೋಪ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ನಿರಾಶರಾಗಿರುವಂತಹ ನೊಂದಿರುವಂತಹ ಮನಸ್ಸಿರ್ಬೋದು, ಆ ಯಾವುದೇ ಪದಗಳ ಬಳಕೆ ಮಾಡಿದೆ ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯನಾಗಿ ನನ್ನ ಪಕ್ಷದ ಇದ್ದೇನೆ. ಆದರೆ ನನ್ನ ಮೇಲೆ ಇರುವಂಥ ಒತ್ತಡವನ್ನು ನನ್ನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತರುವಂಥ ನಿರ್ಧಾರಗಳನ್ನು ನಾನು ಅಲ್ಲ, ಯಾಕೆಂದರೆ ಪಕ್ಷ ನಿಷ್ಠರಾಗಿದ್ದೇ ತಮಗೆ ಮುಳ್ಳಾಗಿದೆ ನೋಡಿ. ಯಾವುದೇ ಸಂದರ್ಭದಲ್ಲೂ ಪಕ್ಷದ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಬಾರ್ದು. 136 ಸ್ಥಾನಗಳನ್ನ ಗೆದ್ದಿರುವಂತಹ ನಮ್ಮ ಬಲ ಸುಗಮವಾದಂತಹ ಒಂದು ಸುಭದ್ರವಾದಂತಹ ಸರ್ಕಾರ ಕೊಡಬೇಕು ಅನ್ನೋದನ್ನು ಪದೇ ಪದೇ ನಾನು ಹೇಳಿದ್ದೇನೆ. ಯಾವುದೇ ವರಿಷ್ಠರಿಗೆ ನಾನು ಒತ್ತಡ ಏರುವಂತಹ ಕೆಲಸನೂ ಮಾಡಿಲ್ಲ. ಬಹುಶಃ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ನನಗೆ ಸಿಗಬೇಕಾಗಿದ್ದಂತಹ ಗೌರವ ಸಿಕ್ಕಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನನಗೆ